ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸ್ ಆರ್ ಬಿ ಐ ಬಗ್ಗೆ ತಿಳ್ಕೊಂಡ್ರೆ ಈ ಕ್ಲಾಸಲ್ಲಿ ಫಂಕ್ಷನ್ಸ್ ಆಫ್ ಆರ್ ಬಿ ಐನ ಕಾರ್ಯಗಳು, ರಿಸರ್ವ್ ಬ್ಯಾಂಕಿನ ಕಾರ್ಯಗಳು ಏನೇನು ಕೆಲಸ ಮಾಡುತ್ತೆ ಅಂತ ನೋಡೋಣ. ಚಾರ್ಟ್ ಬರೆಯೋಕ್ಕೆ ಹೇಳಿದ್ದೆ. ವೆರಿ ಗುಡ್, ಎಲ್ಲರೂ ಬರೆದಿದ್ದೀರಾ. ಯಾರು ಬರೆದಿಲ್ಲ ಅವರು ಬರೀಲೇಬೇಕು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಆರ್ ಬಿ ಐ ನಿಮಗೆ ಗೊತ್ತಾಗಲೇ ಬರಿವಾಗ ನೀವೇನು ಬರಿತೀರಾ ಆವಾಗ ಅದನ್ನು ಗಮನ ಇಟ್ಟು ಬರೆದ್ಬಿಟ್ಟು ಕಲಿಬೇಕು. ಆವಾಗಲೇ ಅದನ್ನು ನೆಕ್ಸ್ಟ್ ಕಲಿಯೋಕ್ಕೆ ಅಂತ ಅಲ್ಲ, ಬರಿಬೇಕಾದ್ರೆ ನೀವೇನು ಮಾಡಬೇಕು, ಅದನ್ನು ಕಲ್ತಿರಬೇಕು. ನೆಕ್ಸ್ಟ್, ಈಗ ಫಂಕ್ಷನ್ಸ್ ಆಫ್ ಆರ್ ಬಿ ಐನ 3 ಗ್ರೂಪ್ಸ್ ಮಾಡ್ತಾರೆ. ಫಸ್ಟ್ ಒನ್ ಟ್ರೆಡಿಷನಲ್ ಫಂಕ್ಷನ್ಸ್, ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಆ್ಯಂಡ್ ಅದರ್ ಫಂಕ್ಷನ್ಸ್ ಅಲ್ವಾ. ಸಾಂಪ್ರದಾಯಿಕ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಇತರೆ ಕಾರ್ಯಗಳು ಅಲ್ವಾ. ಇವತ್ತು ನೋಡಿ ಸಾಂಪ್ರದಾಯಿಕ ಕಾರ್ಯಗಳ ಬಗ್ಗೆ ತಿಳಿಯೋಣ. ಫಸ್ಟ್, ನೋಟು ಚಲಾವಣೆಯ ಪರಮಾಧಿಕಾರ ಅಲ್ವಾ. ನೋಟು ಚಲಾವಣೆಯ ಪರಮಾಧಿಕಾರ, ಮಾನೋಪಲಿ ಆಫ್ ನೋಟ್ ಇಶ್ಯೂ. ಫಸ್ಟ್ ಒನ್, ರಿಸರ್ವ್ ಬ್ಯಾಂಕ್ ಫಸ್ಟ್ ಕೆಲಸನೇ ಏನಾಗಿರುತ್ತೆ, ನೋಟ್ಗಳನ್ನ ಪ್ರಿಂಟ್ ಮಾಡೋದಾಗಿರುತ್ತೆ, ಹೌದಲ್ವಾ. ಈ ನೋಟ್ಗಳನ್ನ ಪ್ರಿಂಟ್ ಮಾಡೋ ಅಧಿಕಾರ ಯಾರಿಗಿರೋದು ಅಂತ ಅಂದಿದ ತಕ್ಷಣ ಏನು ಹೇಳ್ಬೇಕು ನೀವು, ರಿಸರ್ವ್ ಬ್ಯಾಂಕ್ಗೆ. ಅದು ಗೊತ್ತಿರೋ ವಿಷಯ, ಹೌದಲ್ವ. ಯಾವುದೇ ನೋಟ್ ಆಗಲಿ, ಯಾವುದೇ ನೋಟ್ ಅಂದರೆ ಯಾವುದೇ ನೋಟ್ ಇವಾಗ ಚಲಾವಣೆಯಲ್ಲಿರುತ್ತೋ ಆ ನೋಟ್ಗಳನ್ನೆಲ್ಲ ಏನು ಮಾಡೋದು, ಪ್ರಿಂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ, ಆರ್ ಬಿ ಐಗೆ. ಅಂದಾಗ ಆರ್ ಬಿ ಐ ಬಿಟ್ಟು ಇನ್ನು ಯಾರೇ ನೋಟನ್ನು ಪ್ರಿಂಟ್ ಮಾಡಿದ್ರು ಅಂದರೂ ತಪ್ಪಾಗುತ್ತೆ ಅಂತ ಗೊತ್ತು ನಿಮಗೂ. ಈ ಕೆಲಸ ಮಾಡೋದೇ ಆರ್ ಬಿ ಐನ ಫಸ್ಟ್ ಫಂಕ್ಷನ್ ಆಗಿರುತ್ತೆ. ಯಾವುದು, ಮಾನೋಪಲಿ ಆಫ್ ನೋಟ್ ಇಶ್ಯೂ, ನೋಟು ಚಲಾವಣೆಯ ಪರಮಾಧಿಕಾರ. ಈ ರಿಸರ್ವ್ ಬ್ಯಾಂಕ್ ಬಿಟ್ಟರೆ ಇನ್ಯಾರೂ ಸಹ ನೋಟ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾವ್ಯಾವ ನೋಟು, ಫಸ್ಟು ನಾವು ₹1 ನೋಟ್ ನೋಡ್ತಿದ್ವಿ, ₹2 ಇತ್ತು, ₹5 ಇತ್ತು. ನೆಕ್ಸ್ಟು 10, 20 ಮತ್ತು 50, 100, ಇವಾಗ 200 ಬಂದಿದೆ. ಈ ನೋಟ್ಸ್ಗಳು ಹೊಸದು ಬರಲಿ ಹಳೇದಿರಲಿ ಯಾವುದಾದ್ರೂ ಆಗಲಿ ಪ್ರಿಂಟ್ ಮಾಡೋ ಅಧಿಕಾರ ಯಾರಿಗಿರುತ್ತೆ, ರಿಸರ್ವ್ ಬ್ಯಾಂಕ್ಗೆ ಇರುತ್ತೆ. ಇದಕ್ಕೆ ರೂಲ್ಸ್ ಇರುತ್ತೆ, ಇಷ್ಟನ್ನೇ ಪ್ರಿಂಟ್ ಮಾಡಬೇಕು. ನಿಮ್ಗೆ ಅನಿಸ್ಬೋದು, ಏನು ಮ್ಯಾಮ್ ಏನು ಎಷ್ಟು ಬೇಕಾದ್ರೂ ದುಡ್ಡು ಪ್ರಿಂಟ್ ಮಾಡಿಬಿಡ್ಬೋದಲ್ವಾ, ನಮಗೆ ದುಡ್ಡಿಲ್ಲ ಅಂದಾಗ ಬಡತನ ಯಾಕೆ, ಪ್ರಿಂಟ್ ಮಾಡ್ಕೊಳ್ಬೋದು, ಅದನ್ನು ತಗೊಂಡಾಗ ಏನಾಗುತ್ತೆ, ದುಡ್ಡು ಸಿಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ಬೋದಲ್ವಾ. ಇಲ್ಲ, ಅದಕ್ಕೆ ಕಂಡೀಷನ್ಸ್ ಇದೆ. ಇಷ್ಟೇ ಹಣನ ಪ್ರಿಂಟ್ ಮಾಡಬೇಕು ಅಂತ ಯಾಕೆ, ಅದನ್ನೆಲ್ಲ ಡೀಟೇಲಾಗಿ ಕ್ಲಾಸ್ ಸ್ಟಾರ್ಟ್ ಆದಾಗ ಹೇಳೋಣ. ಇವಾಗ ಏನಂದರೆ, ನೋಟ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಕಂಡೀಷನ್ಸ್ನ ಇದನ್ನು ಏನು ಮಾಡಬೇಕಾಗುತ್ತೆ, ಫಾಲೋ ಮಾಡಬೇಕಾಗತ್ತೆ. ಅಂದಾಗ 200 ಕೋಟಿಯಷ್ಟು ರಿಸರ್ವ್ಸನ್ನು ಇಡಬೇಕಾಗುತ್ತೆ. ಅದನ್ನು ಚಿನ್ನ ಮತ್ತು ಬೆಳ್ಳಿ ಮತ್ತು ಫಾರಿನ್ ಎಕ್ಸ್ಚೇಂಜ್ ಇವುಗಳ ಮೂಲಕ ಏನು ಮಾಡಬೇಕಾಗುತ್ತೆ, ರಿಸರ್ವ್ಸ್ 200 ಕೋಟಿಯಷ್ಟು ಇಟ್ಟು ಆಮೇಲೆ ಅದಕ್ಕೆ ಸರಿಯಾಗಿ ನೋಟ್ ಪ್ರಿಂಟನ್ನು ಮಾಡಬೇಕಾಗುತ್ತೆ. ಅದನ್ನೆಲ್ಲ ಡೀಟೇಲಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋದು. ನೆಕ್ಸ್ಟ್, ಈಗ ಮೊದಲನೇದು ಗೊತ್ತಾಯಿತು, ನೋಟು ಚಲಾವಣೆಯ ಪರಮಾಧಿಕಾರ. ನೋಟ್ಗಳನ್ನ ಪ್ರಿಂಟ್ ಮಾಡೋವಂಥ ಪರಮಾಧಿಕಾರ ಇರೋದು ಯಾರಿಗೆ, ರಿಸರ್ವ್ ಬ್ಯಾಂಕ್ಗೆ. ನೆಕ್ಸ್ಟ್, ಸರ್ಕಾರದ ಬ್ಯಾಂಕು, ಬ್ಯಾಂಕರ್ ಟು ದ ಗೌರ್ನಮೆಂಟಿನ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಆರ್ ಬಿ ಐ. ಗೌರ್ಮೆಂಟಿನ ಬ್ಯಾಂಕ್ ಅಂದ್ರೇನು, ಈಗ ನಮ್ಗಳಿಗೆ ಹೇಗೆ ಕಮರ್ಷಿಯಲ್ ಬ್ಯಾಂಕ್ಗಳು ಕೆಲಸನ ಮಾಡಿಕೊಡುತ್ತೋ ಸೇಮ್ ಗೌರ್ನಮೆಂಟ್ಗೆ ರಿಸರ್ವ್ ಬ್ಯಾಂಕ್ ಕೆಲಸನ ಮಾಡಿಕೊಡುತ್ತೆ. ಯಾವ ರೀತಿ, ನಮಗೆ ಹೇಗೆ ಕಮರ್ಷಿಯಲ್ ಬ್ಯಾಂಕ್ಗಳು ನಮಗೆ ಲೋನ್ ಕೊಡೋದಿರ್ಬೋದು ಮತ್ತು ಡೆಪಾಸಿಟ್ ಮಾಡಿಸ್ಕೊಳೋದಿರ್ಬೋದು, ಅದನ್ನು ಹೇಗೆ ಮಾಡ್ತಾವೋ ಅದೇ ರೀತಿ ಗೌರ್ಮೆಂಟ್ಗೂ ಸಹ ಸಾಲ ಬೇಕು ಅಂದಾಗ ಸಾಲನ ಕೊಡುತ್ತೆ ಮತ್ತು ಡೆಪಾಸಿಟ್ ಮಾಡ್ಕೊಳೋದಿದ್ರೆ ಡೆಪಾಸಿಟ್ನ ಮಾಡ್ಕೊಳುತ್ತೆ. ನೆಕ್ಸ್ಟು, ಸಲಹೆನ ಕೊಡುತ್ತೆ. ರಿಸರ್ವ್ ಬ್ಯಾಂಕ್ಗಳಿಗೆ ಏನಾದರೂ ಸಲಹೆಗಳು ಬೇಕಾ, ಅದನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಮತ್ತು IMF, ವರ್ಲ್ಡ್ ಬ್ಯಾಂಕ್ ಈ ಥರದಕ್ಕೆಲ್ಲ ಕೆಲಸ ಮಾಡಬೇಕಾದ್ರೆ ಗೌರ್ಮೆಂಟಿನ ಬ್ಯಾಂಕ್ ಆಗಿ ಗೌರ್ಮೆಂಟನ್ನು ರೆಪ್ರೆಸೆಂಟ್ ಮಾಡಿ ಕೆಲಸನ ಮಾಡುತ್ತೆ ಆರ್ ಬಿ ಐ, ಹೌದಲ್ವಾ. ಈಗ ಪ್ರತಿಯೊಂದು ಕೆಲಸ ಏನಾರು ಆಗಬೇಕು ಅಂದರೆ ಗೌರ್ಮೆಂಟಿಂದ ದುಡ್ಡು ಯಾರಿಗಾದರೂ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಬೇರೆಯವರಿಂದ ಗೌರ್ಮೆಂಟ್ ಕಡೆಗೆ ದುಡ್ಡು ಬಿಡಬೇಕು ಅಂದಾಗ ಅದನ್ನು ಟ್ರಾನ್ಸ್ಫರ್ ಮಾಡೋದು ಮತ್ತು ತಗೊಳ್ಳೋದು ಅಂತ ಕೆಲಸನ ಮಾಡ್ತಾ ಇರುತ್ತೆ ಗೌರ್ಮೆಂಟ್. ಸೇಮ್ ನಮಗೆ ಹೇಗೆ ಕಮರ್ಷಿಯಲ್ ಬ್ಯಾಂಕ್ಗಳು ಕೆಲಸನ ಮಾಡಿಕೊಡುತ್ತೋ ಅದೇ ರೀತಿ ಗೌರ್ಮೆಂಟಿನ ಬ್ಯಾಂಕ್ ಆಗಿ ಗೌರ್ಮೆಂಟ್ದು ಏನೇ ಕೆಲಸ ಇರಲಿ, ಹಣದ ವ್ಯವಹಾರ ಇರಲಿ, ಅದನ್ನು ನೋಡ್ಕೊಳ್ಳೋಂಥ ಕೆಲಸ ಯಾರು ಮಾಡೋದು, ಆರ್ ಬಿ ಐ ಮಾಡುತ್ತೆ. ಮತ್ತು ಅವ್ರಿಗೇನಾದರೂ ಸಲಹೆಗಳು ಯಾವುದ್ರ ಬಗ್ಗೆ ಇರ್ಬೋದು, ಮಾನಿಟ್ರಿ ಪಾಲಿಸಿಗೆ ಇರ್ಬೋದು, ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ ಇರ್ಬೋದು, ನೆಕ್ಸ್ಟು ಬಡ್ಜೆಟ್ ಮಾಡೋದಕ್ಕಾದ್ರೂ ಇರ್ಬೋದು, ಯಾವುದಕ್ಕೆ ಆಗಲಿ ಹಣದ ವ್ಯವಹಾರಗಳು ಏನೇನಿರುತ್ತೋ ಅದಕ್ಕೆಲ್ಲನೂ ಗೈಡ್ ಮಾಡೋವಂಥ ಕೆಲಸನೂ ಕೂಡ ಮಾಡುತ್ತೆ. ಮತ್ತು ಗೌರ್ನಮೆಂಟ್ ಬ್ಯಾಂಕ್ ಆಗಿನೂ
ಕೆಲಸನ ಮಾಡುತ್ತೆ ಆರ್ ಬಿ ಐ. ಹೌದಲ್ವಾ? ಈಗ ಗೌರ್ಮೆಂಟಿಂದ ಹಣದ ವ್ಯವಹಾರ ತುಂಬಾ ಇರುತ್ತೆ. ಅದು ಕೋಟಿಗಳಲ್ಲೇ ಸೇರುತ್ತೆ, ಸಾವಿರ ಕೋಟಿಗಳಲ್ಲೇ ಇರೋಂಥದ್ದು. ಅದನ್ನೆಲ್ಲ ನೋಡ್ಕೊಳೋದಕ್ಕೆ ಒಬ್ರು ಇರಲೇಬೇಕಾಗುತ್ತೆ. ಆ ಕೆಲಸನ ಮಾಡೋವಂಥದ್ದು ಗೌರ್ಮೆಂಟ್ನ ರೆಪ್ರೆಸೆಂಟ್ ಮಾಡಿ ಕೆಲಸನ ಮಾಡೋವಂಥ ಕೆಲಸ ಮಾಡುತ್ತೆ ಯಾವುದು? ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ ಬ್ಯಾಂಕರ್ಸ್ ಬ್ಯಾಂಕ್. ಬ್ಯಾಂಕುಗಳ ಬ್ಯಾಂಕು ನೋಡಿ, ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ. ಹೇಗೆ ಅಂದರೆ ನಿಮಗೆ ಗೊತ್ತು, ಇಡೀ ದೇಶದಲ್ಲಿ ಇರೋಂಥ ಕಮರ್ಷಿಯಲ್ ಬ್ಯಾಂಕ್ಗಳೇನಿರುತ್ತೆ ಅದನ್ನೆಲ್ಲ ಕಂಟ್ರೋಲ್ ಮಾಡೋವಂಥ ಅಧಿಕಾರ ಯಾರಿಗಿರೋದು? ರಿಸರ್ವ್ ಬ್ಯಾಂಕ್ಗೆ ಇರೋವಂಥದ್ದು. ಹೌದಲ್ವಾ? ಈಗ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಎಷ್ಟೋ ತೊಂದರೆಗಳಾಗ್ಬಿಡುತ್ತೆ. ಅದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಯಾರಾದರೂ ಒಬ್ಬರು ಅದಕ್ಕೆ ಇರಲೇಬೇಕು. ಅಂದಾಗ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಏನಿದೆ ಇದು ಇಡೀ ಕಮರ್ಷಿಯಲ್ ಬ್ಯಾಂಕ್ಗಳು ಅಥವಾ ಬ್ಯಾಂಕ್ ಸಿಸ್ಟಮ್ನೇ ಕಂಟ್ರೋಲ್ ಮಾಡೋವಂಥ ಅಧಿಕಾರ ಯಾರಿರುತ್ತೆ? ಆರ್ ಬಿ ಐಗೆ ಇರುತ್ತೆ. ಯಾವ ರೀತಿ ಇರ್ಬೋದು? ಬ್ರಾಂಚ್ಗಳನ್ನ ಜಾಸ್ತಿ ಮಾಡೋದಿರ್ಬೋದು, ನೆಕ್ಸ್ಟು ಸಾಲನ ಕೊಡಬೇಕಾದ್ರೆ ಇಂಟ್ರೆಸ್ಟ್ ರೇಟ್ನ ಫಿಕ್ಸ್ ಮಾಡೋದಿರ್ಬೋದು. ಪ್ರತಿಯೊಂದು ವಿಷಯದಲ್ಲೂ ಏನು ಮಾಡುತ್ತೆ? ಆರ್ ಬಿ ಐ ಗೈಡ್ ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ, ಮತ್ತು ಕಂಟ್ರೋಲರ್ ಆಗಿ ಕೆಲಸನ ಮಾಡುತ್ತೆ ಬ್ಯಾಂಕ್ಗಳು. ಅಂದಾಗ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಯಾರು ಕೆಲಸ ಮಾಡ್ತಾರೆ? ಆರ್ ಬಿ ಐ ಕೆಲಸನ ಮಾಡುತ್ತೆ. ಯಾಕೆಂದರೆ ಹಣದ ಚಲಾವಣೆ ಜಾಸ್ತಿ ಆಗ್ಬಿಡ್ತು ಅಥವಾ ಲೋನ್ಗಳನ್ನ ಕೊಡೋದು ಕಮರ್ಷಿಯಲ್ ಬ್ಯಾಂಕ್ಗಳು ಜಾಸ್ತಿ ಮಾಡಿದ್ವು ಅಂದಾಗ ಏನಾಗುತ್ತೆ? ಇನ್ಫ್ಲೇಷನ್ ಆಗುತ್ತೆ, ಹಣದುಬ್ಬರ ಆಗುತ್ತೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ಏನಾಗುತ್ತೆ? ರಿಸರ್ವ್ ಬ್ಯಾಂಕ್ ಕೆಲವು ಕಂಡೀಷನ್ಸು ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇಟ್ಟಿರುತ್ತೆ. ಅದ್ರ ಪ್ರಕಾರನೇ ಏನು ಮಾಡಬೇಕಾಗುತ್ತೆ? ಕಮರ್ಷಿಯಲ್ ಬ್ಯಾಂಕ್ಗಳು ಕೆಲಸನ ಮಾಡ್ತವೆ. ಅಂದಾಗ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಏನಿರುತ್ತೆ ಅದು ರಿಸರ್ವ್ ಬ್ಯಾಂಕಿನ ಕೆಳಗೆ ಕೆಲಸನ ಮಾಡುತ್ತೆ. ಅಂದಾಗ ಬ್ಯಾಂಕ್ಗಳ ಬ್ಯಾಂಕ್ ಆಗಿ ಕೂಡ ಕೆಲಸ ಮಾಡುತ್ತೆ ಯಾವುದು? ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಅಂತಿಮ ಋಣದಾತ. ನೋಡಿ, ಅಂತಿಮ ಋಣದಾತ 4ನೇ ಕಾರ್ಯ ಏನು ಮಾಡುತ್ತೆ? ಅದು ಅಂತಿಮ ಋಣದಾತ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಏನು ಮಾಡುತ್ತೆ ಅಂದರೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹಣದ ಅವಶ್ಯಕತೆ ಇತ್ತು. ಎಲ್ಲೂ ಅವ್ರಿಗೆ ಹಣ ಸಿಗಲಿಲ್ಲ ಅಂದಾಗ ಏನಾಗುತ್ತೆ? ರಿಸರ್ವ್ ಬ್ಯಾಂಕ್ಗಳ ಹತ್ರ ಲೋನನ್ನು ಪಡ್ಕೋಬೋದು ಕಮರ್ಷಿಯಲ್ ಬ್ಯಾಂಕ್ಗಳು. ಈ ಥರ ಹೆಲ್ಪ್ ಮಾಡೋ ಕೆಲಸ ಮಾಡುತ್ತೆ ಆರ್ ಬಿ ಐ. ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹಣ ಬೇಕು ಅಂದಾಗ ಅದಕ್ಕೆ ಹಣನ ಕೊಡುವಂಥ ಕೆಲಸ ಮಾಡುತ್ತೆ ಅಥವಾ ಲೋನ್ನ ಕೊಡುವಂಥ ಕೆಲಸ ಮಾಡುತ್ತೆ ಆರ್ ಬಿ ಐ. ಸುಮ್ಮನೆ ಕೊಟ್ಬಿಡಲ್ಲ, ಅದಕ್ಕೆ ಸೆಕ್ಯೂರಿಟೀಸ್ ಏನಾದ್ರು ಇಟ್ಟು ಕಮರ್ಷಿಯಲ್ ಬ್ಯಾಂಕ್ಗಳು ಲೋನ್ಗಳನ್ನ ತರಬೇಕಾಗತ್ತೆ. ಈ ರೀತಿ ಅಂತಿಮವಾಗಿ ಎಲ್ಲೂ ದಾರಿ ಸಿಗದೇ ಇದ್ದಾಗ ಕಮರ್ಷಿಯಲ್ ಬ್ಯಾಂಕ್ಗಳು ಏನು ಮಾಡುತ್ತೆ? ರಿಸರ್ವ್ ಬ್ಯಾಂಕ್ ಹತ್ರ ಲೋನ್ಗಳನ್ನ ಪಡಿತವೆ. ಈ ರೀತಿ ಸಹಾಯ ಮಾಡುತ್ತೆ ಆರ್ ಬಿ ಐ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ. ಅದನ್ನೇ ಅಂತಿಮ ಋಣದಾತ. ನೋಡಿ, ಅಂತಿಮವಾಗಿ ಎಲ್ಲೂ ಸಿಗಲಿಲ್ಲ ಲೋನ್ ಅಂದಾಗ ಏನು ಮಾಡ್ತಾರೆ? ಹಣದ ವ್ಯವಸ್ಥೆ ಎಲ್ಲೂ ಆಗಲಿಲ್ಲ ಅಂದಾಗ ಏನಾಗುತ್ತೆ? ಕಮರ್ಷಿಯಲ್ ಬ್ಯಾಂಕ್ಗಳು ಆರ್ ಬಿ ಐ ಹತ್ರ ಲೋನ್ಗಳನ್ನ ಪಡ್ಕೊಳುತ್ತೆ. ಇದರಿಂದ ಏನಾಗುತ್ತೆ? ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೌದಲ್ವಾ? ಹಣ ಇದ್ದಾಗ ಮಾತ್ರ ತಾನೇ ಎಲ್ಲ ಕೆಲಸಗಳು ಆಗೋದಕ್ಕೆ ಸಾಧ್ಯ. ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ದುಡ್ಡು ಬೇಕು, ದುಡ್ಡು ಹಾಕಬೇಕು, ಜನಗಳಿಗೆ ಕೊಡೋದಕ್ಕಂತಲೇ ಬೇಕಾಗಿರುತ್ತೆ, ಲೋನ್ಗಳನ್ನ ಕೊಡೋದಕ್ಕೆ ಬೇಕಾಗಿರುತ್ತೆ. ದುಡ್ಡು ಇಲ್ದಲೇ ಇದ್ದಾಗ ಏನಾಗುತ್ತೆ? ಎಲ್ಲೂ ಸಿಗದೇ ಇದ್ದಾಗ ಆರ್ ಬಿ ಐ ಹೆಲ್ಪ್ ಮಾಡುತ್ತೆ. ಕೆಲವು ಸೆಕ್ಯೂರಿಟೀಸ್ನ ಇಟ್ಕೊಂಡು ಅದಕ್ಕೆ ಸರಿಯಾಗಿ ಲೋನ್ಗಳನ್ನ ಎಷ್ಟು ಕೊಡ್ಬೋದು ಅಷ್ಟನ್ನು ರಿಸರ್ವ್ ಬ್ಯಾಂಕ್ ಕೊಡುತ್ತೆ. ಇದರಿಂದ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ ಹಣದ ಅವಶ್ಯಕತೆ ಏನಿತ್ತು ಅದನ್ನು ಪೂರೈಸ್ಕೋಬೋದು ಮತ್ತು ಜನಗಳಿಗೆ ಅದನ್ನು ಲೋನ್ಗಳನ್ನ ಕೊಡೋದಕ್ಕೆ ಸಹಾಯ ಆಗುತ್ತೆ. ಇದರಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೂ ಸಾಧ್ಯ ಆಗುತ್ತೆ. ಈ ರೀತಿ ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್ ಅಂತಿಮ ಋಣದಾತನಾಗಿ ಕೂಡ ಕೆಲಸನ ಮಾಡುತ್ತೆ ಆರ್ ಬಿ ಐ. ನೆಕ್ಸ್ಟ್ ಕ್ಲಿಯರಿಂಗ್ ಹೌಸ್. ಕ್ಲಿಯರಿಂಗ್ ಹೌಸ್ ಅಂದರೆ ತೀರುವೆ ಮನೆ ಕಾರ್ಯ. ತೀರುವೆ ಮನೆ ಕಾರ್ಯ ಅಂದರೆ ಏನು ಅಂದರೆ, ಈಗ ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ಗಳು ಏನಾಗಿರುತ್ತೆ? ಕ್ಯಾಶ್ ರಿಸರ್ವನ್ನು ಸೆಂಟ್ರಲ್ ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಕೇಂದ್ರ ಬ್ಯಾಂಕಲ್ಲಿ ಏನು ಮಾಡಬೇಕು? ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ಗಳು ತಮ್ಮ ಡೆಪಾಸಿಟ್ಗಳೇನಾಗುತ್ತೆ ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಹಣನ ರಿಸರ್ವ್ ಬ್ಯಾಂಕಲ್ಲಿ ಇಡಬೇಕಾಗತ್ತೆ. ಪ್ರತಿಯೊಂದು ಬ್ಯಾಂಕದು ಈ ರೀತಿ ಅಕೌಂಟು ಸೆಂಟ್ರಲ್ ಬ್ಯಾಂಕಲ್ಲಿ ಇರುತ್ತೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನಾಗುತ್ತೆ? ಈಗ ಬ್ಯಾಂಕ್ಗಳ ಮಧ್ಯದಲ್ಲಿ, ಎರಡು ಬ್ಯಾಂಕ್ಗಳ ಮಧ್ಯದಲ್ಲಿ ಏನಾದರೂ ಹಣದ ವ್ಯವಹಾರ ಇದ್ದರೆ, ಕೊಡೋದು ತಗೊಳೋದು ಏನಾದ್ರು ಇದ್ದರೆ, ಯಾವ ಬ್ಯಾಂಕ್ ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕ್ಗೆ ಹಣನ ಕೊಡಬೇಕು. ಅವಾಗ ಏನು ಮಾಡುತ್ತೆ? ಅದನ್ನು ಕ್ಯಾಶ್ ಆಗಿ ಕೊಡೋದ್ರ ಬದಲಿಗೆ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ? ಆ ಬ್ಯಾಂಕಿನಿಂದ ಇನ್ನೊಂದು ಬ್ಯಾಂಕ್ ಯಾರಿಗೆ ಕೊಡಬೇಕಾಗಿರುತ್ತೋ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅರ್ಥ ಆಯ್ತಾ? ಅಂದರೆ ಪ್ರತಿಯೊಂದು ಕಮರ್ಷಿಯಲ್ ಬ್ಯಾಂಕ್ಗಳದ್ದು ಅಕೌಂಟ್ ಇದ್ದಾಗ
ರಿಸರ್ವ್ ಅಂತ ಏನು ಸೆಂಟ್ರಲ್ ಬ್ಯಾಂಕಲ್ಲಿ ಇಡ್ತಾರಲ್ವ ಅದು ಅಕೌಂಟಲ್ಲಿರುತ್ತೆ. ಅದನ್ನೇನು ಮಾಡ್ತಾರೆ, ಯಾರಿಗೆ ಕೊಡಬೇಕಾಗಿರುತ್ತೋ ಅವರಿಗೆ ಟ್ರಾನ್ಸ್ಫರ್ ಮಾಡೋವಂಥ ಕೆಲಸನ ಮಾಡುತ್ತೆ. ಈಗ ಕ್ಯಾಶೇ ಕೊಡಬೇಕು ಅಂತ ಏನಾಗಲ್ಲ, ಹೌದಲ್ವಾ. ಕಮರ್ಷಿಯಲ್ ಬ್ಯಾಂಕು ಎ ಮತ್ತು ಬಿ ಅಂತ 2 ಬ್ಯಾಂಕ್ ಇರುತ್ತೆ. ಎ ಬ್ಯಾಂಕ್ ಬಿ ಬ್ಯಾಂಕ್ಗೆ ಹಣ ಕೊಡಬೇಕಾಗಿರುತ್ತೆ. ಎಷ್ಟು, 10 ಕೋಟಿಯಷ್ಟು ಹಣ ಕೊಡಬೇಕು, ಅಥವಾ ಅದಕ್ಕಿಂತ ಕಡಿಮೆ ಎಷ್ಟೋ ಹಣ ಕೊಡಬೇಕಾಗಿರುತ್ತೆ. ಅದನ್ನು ಕ್ಯಾಶ್ ಆಗೇ ಕೊಡೋ ಬದಲಿಗೆ ಏನಾಗುತ್ತೆ, ರಿಸರ್ವ್ ಬ್ಯಾಂಕಲ್ಲಿ ಏನು ಕ್ಯಾಶ್ ರಿಸರ್ವ್ಸ್ CRR ಅಂತ ಹೇಳ್ತೀವಿ, ಕ್ಯಾಶ್ ರಿಸರ್ವ್ ಏನಿರುತ್ತೆ ಅದರಿಂದನೇ ಏನು ಮಾಡ್ಬೋದು, ಟ್ರಾನ್ಸ್ಫರ್ ಮಾಡ್ಬೋದು ಬಿ ಬ್ಯಾಂಕಿಗೆ. ಈ ಥರದ ಕೆಲಸನ ಮಾಡುತ್ತೆ. ಇದನ್ನ ಕ್ಲಿಯರಿಂಗ್ ಹೌಸ್ ಅಂತ ಹೇಳ್ತಾರೆ. ಏನಂತ, ತೀರುವೆ ಮನೆ ಕಾರ್ಯನೂ ಮಾಡುತ್ತೆ RBI. ಹಣದ ವ್ಯವಹಾರ 2 ಬ್ಯಾಂಕ್ಗಳ ಮಧ್ಯೆ ಅಥವಾ ಹಲವು ಬ್ಯಾಂಕ್ಗಳ ಮಧ್ಯೆ ಹಣದ ವ್ಯವಹಾರ ಏನಿರುತ್ತೆ, ಕೊಡೋದು ತಗೊಳೋದು ಏನಿರುತ್ತೆ, ಅದನ್ನು ಆ ಲೆಕ್ಕದಲ್ಲೇ ಏನು ಅದು ಒಂದು ಮೇಂಟೈನ್ ಮಾಡಿರ್ತಾರೆ. ರಿಸರ್ವ್ ಬ್ಯಾಂಕ್ನಲ್ಲೇ ಅಕೌಂಟನ್ನು ಮೇಂಟೈನ್ ಮಾಡಿರ್ತಾರೆ, ಅಥವಾ ಅದನ್ನು ಏನು ಮಾಡ್ತಾರೆ, ಯಾರಿಗೆ ಕೊಡ್ಬೇಕು ಮೇಂಟೈನ್ ಮಾಡಿದಂಥ ಹಣದಿಂದ ಏನಾಗುತ್ತೆ ಟ್ರಾನ್ಸ್ಫರ್ ಮಾಡೋವಂಥ ಕೆಲಸನ ಮಾಡ್ತಾರೆ. ಯಾರಿಗಾರು ಕೊಡಬೇಕಾಗಿತ್ತಾ ಅವರಿಗೆ ಟ್ರಾನ್ಸ್ಫರ್ ಮಾಡೋದು, ಅಥವಾ ಅವರಿಂದ ಪಡ್ಕೋಬೇಕಾ ಆ ಅಕೌಂಟಿಂದ ಇವರಿಗೆ ತಕ್ಕೊಡೋದು, ಈ ರೀತಿ ಕೆಲಸನ ಮಾಡುತ್ತೆ RBI. ಇದನ್ನೇ ತೀರುವೆ ಮನೆ ಕಾರ್ಯ ಅಥವಾ ಕ್ಲಿಯರಿಂಗ್ ಹೌಸ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಲೀಡರ್ ಆಫ್ ಮನಿ ಮಾರ್ಕೆಟ್. 6th ಒನ್ ಲೀಡರ್ ಆಫ್ ಮನಿ ಮಾರ್ಕೆಟ್ ಇದೆ. ಹಣದ ಮಾರುಕಟ್ಟೆಯ ನೇತಾರ. ಹಣದ ಮಾರುಕಟ್ಟೆಯ ನೇತಾರ, ಹೌದಲ್ವಾ. ಇಡೀ ದೇಶದ ಹಣದ ವ್ಯವಸ್ಥೆ ಏನಿದೆ, ಅಥವಾ ಕಮರ್ಷಿಯಲ್ ಬ್ಯಾಂಕ್ಗಳೇನಿದ್ದಾವೆ, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಅಂಥ ಅಧಿಕಾರ ಯಾರಿಗಿರೋದು, ರಿಸರ್ವ್ ಬ್ಯಾಂಕ್ ಇದೆ. ಅಥವಾ ಎಲ್ಲದರ ಹೆಡ್ಡಾಗಿ ಕೆಲಸನ ಮಾಡೋದು ಯಾರಾಗಿರ್ತಾರೆ, RBI ಆಗಿರ್ತಾರೆ, ಹೌದಲ್ವಾ. ಮಾನಿಟ್ರಿ ಪಾಲಿಸಿ ಇರ್ಬೋದು, ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳು ಹೇಗೆ ಕೆಲಸನ ಮಾಡಬೇಕು ಅಂತ ಇರ್ಬೋದು, ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ಕೆಲಸನ ಮಾಡಬೇಕು ಅದನ್ನೆಲ್ಲ ಕಂಟ್ರೋಲ್ ಮಾಡೋ ಅಂಥ ಅಧಿಕಾರ ಯಾರಿಗಿರುತ್ತೆ, RBI ಆಗಿರುತ್ತೆ. RBI ಹಾಕ್ಕೊಟ್ಟಂಥ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಏನಿರುತ್ತೆ ಅದ್ರ ಪ್ರಕಾರ ಏನು ಮಾಡಬೇಕಾಗುತ್ತೆ, ಫಂಕ್ಷನ್ಸನ್ನು ಮಾಡಬೇಕಾಗುತ್ತೆ ಬ್ಯಾಂಕ್ಗಳು ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಹಂಗಿದ್ದಾಗ ಲೀಡರ್ ಅಂತಲೇ ತಾನೇ ಅರ್ಥ. ಅದು ಎಲ್ಲ ಹಣಕಾಸಿನ ವ್ಯವಸ್ಥೆಯ ಏನಿರುತ್ತೆ, ಫೈನಾನ್ಷಿಯಲ್ ಸಿಸ್ಟಮ್ ಏನಿರುತ್ತೆ ಅದ್ರದ್ದು ಹೆಡ್ಡಾಗಿ ಕೆಲಸನ ಮಾಡೋರು ಯಾರು, RBI ಆಗಿರುತ್ತೆ. ಅಂದಾಗ ದೇಶಕ್ಕೆ ಯಾವ ರೀತಿಯ ರೂಲ್ಸ್ ಇರಬೇಕು, ಮತ್ತು ಏನನ್ನು ನಾವು ಕೆಲಸನ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಇದನ್ನೆಲ್ಲನೂ ಒಂದು ಕಂಡೀಷನ್ಸ್ ಅಥವಾ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ನ ಹಾಕ್ಕೊಟ್ಟಿರೋದಂಗೆ ಏನು ಮಾಡಬೇಕು, ಬೇರೆ ಎಲ್ಲರೂ ನಡ್ಕೋಬೇಕಾಗುತ್ತೆ. ಅಂದಾಗ ಹಣದ ಮಾರುಕಟ್ಟೆಯ ನೇತಾರ ಅಥವಾ ಏನು ಲೀಡರ್ ಆಫ್ ಮನಿ ಮಾರ್ಕೆಟ್ ಯಾರಾಗಿರ್ತಾರೆ, RBI ಆಗಿರುತ್ತೆ. ಇದು ಒಂದು ಫಂಕ್ಷನ್ RBIದು. ನೆಕ್ಸ್ಟ್ ಇಂಪಾರ್ಟೆಂಟ್, ಕಂಟ್ರೋಲರ್ ಆಫ್ ಕ್ರೆಡಿಟ್. ಇದು ಇಂಪಾರ್ಟೆಂಟ್ ಕೆಲಸನ ಮಾಡುತ್ತೆ RBI. ಕಂಟ್ರೋಲರ್ ಆಫ್ ಕ್ರೆಡಿಟ್ ಅಂದರೆ ಸಾಲ ನಿಯಂತ್ರಕ. ಸಾಲ ನಿಯಂತ್ರಕನಾಗಿ ಕೆಲಸ ಮಾಡುತ್ತೆ RBI. ಯಾಕೆ ಸಾಲ ನಿಯಂತ್ರಣ ಮಾಡಬೇಕು, ಸಾಲ ತುಂಬ ಕೊಟ್ಟರೆ ಆಯ್ತಲ್ವಾ. ಸಾಲ ಕೊಟ್ಟರೆ ಏನಾಗುತ್ತೆ, ಜನಗಳಿಗೆ ದುಡ್ಡು ಸಿಗುತ್ತೆ. ದುಡ್ಡು ಸಿಕ್ಕಿದ್ರೆ ಅವ್ರು ಏನು ಮಾಡ್ತಾರೆ, ಚೆನ್ನಾಗಿ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಎಕನಾಮಿಕ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಾರೆ. ಅದರಿಂದ ಎಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅಲ್ವಾ. ಅಲ್ಲ, ಸಾಲ ಜಾಸ್ತಿ ಕೊಟ್ಟರೆ ಏನಾಗುತ್ತೆ, ದೇಶದಲ್ಲಿ ಹಣದ ಚಲಾವಣೆ ಏನಾಗುತ್ತೆ, ಜಾಸ್ತಿ ಆಗಿಬಿಡುತ್ತೆ. ಹಣದ ಚಲಾವಣೆ ಜಾಸ್ತಿ ಆಯಿತು ಅಂದರೆ ಅರ್ಥ ಏನಾಗುತ್ತೆ, ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗಲ್ಲ. ಅಂದಾಗ ಕ್ರೆಡಿಟ್ನ ಕಂಟ್ರೋಲ್ ಮಾಡೋದೇ ಇದರ ಮುಖ್ಯ ಉದ್ದೇಶ ಆಗಿರುತ್ತೆ RBIದು. ಕ್ರೆಡಿಟ್ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಇನ್ಫ್ಲೇಷನ್ ಗ್ಯಾರಂಟಿ ಆಗುತ್ತೆ. ಅದನ್ನೆಲ್ಲ ಡೀಟೇಲಾಗಿ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಸುಮ್ಮನೆ ಹಂಗಂದರೆ ಏನು ಅಂತ ತಿಳ್ಕೊಂಡಿರಿ. ಸೆಕೆಂಡ್ ಇಯರ್ ಬಂದಾಗ ಏನೇನು ವಿಷಯ ಇದೆ ಪೂರ್ತಿ ತಿಳಿಯೋಣ. ಈಗ ಸಾಲ ನಿಯಂತ್ರಕ ಅಂದರೆ ಸಾಲನ ಸೇಮ್ ಆವಾಗಲೇ ಹೇಳ್ದಂಗೆ, ಸಾಲ ಜಾಸ್ತಿ ಆಯಿತು ಅಂದರೆ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್ ಆಯಿತು ಅಂದರೆ ಪ್ರೈಸ್ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆಯಿತು ಅಂದಾಗ ಡಿಮ್ಯಾಂಡ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆಯಿತು ಅಂದಾಗ ಪ್ರೊಡಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಈ ಒಂದು ವಿಷಯ ಏನಿದೆ, ಇದು ಹಣದುಬ್ಬರ ಅನ್ನೋದು, ಇನ್ಫ್ಲೇಷನ್ ಅನ್ನೋದು ಇಡೀ ಎಕನಾಮಿಕ್ ಸಿಸ್ಟಮ್ ಮೇಲೇ ಎಫೆಕ್ಟ್ ಮಾಡೋವಂಥದ್ದಾಗಿರುತ್ತೆ. ಅಂದಾಗ ರಿಸರ್ವ್ ಬ್ಯಾಂಕ್ ಏನು ಮಾಡುತ್ತೆ, ಎಷ್ಟು ಸಾಲ ಕೊಡಬೇಕು, ಯಾವುದಕ್ಕೆ ಕೊಡಬೇಕು, ಮತ್ತು ಲೋನ್ಗಳು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದಾವ, ಬೇಕಾದಕ್ಕೆ ಹೋಗ್ತಿದೆಯಾ ಅಥವಾ ಸುಮ್ಮನೆ ವೇಸ್ಟ್ ಆಗೋ ರೀತಿ ಆಗ್ತಿದೆಯಾ, ಅದನ್ನೆಲ್ಲನೂ ಕಂಟ್ರೋಲ್ ಮಾಡುತ್ತೆ. ಅಂದಾಗ ಕಮರ್ಷಿಯಲ್ ಬ್ಯಾಂಕ್ಗಳು ಕೊಡುವಂಥ ಲೋನ್ಗಳೇನಾಗಿರುತ್ತೆ, ಅದು ಕರೆಕ್ಟಾಗಿ ಯೂಸ್ ಆಗಬೇಕು. ತುಂಬಾ ಲೋನ್ಗಳನ್ನ ಕೊಡೋದನ್ನ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಇದು ಇನ್ಫ್ಲೇಷನ್ ಟೈಮಲ್ಲಿ ಆದರೆ, ಡಿಫ್ಲೇಷನ್ ಟೈಮಲ್ಲಿ ಏನು ಮಾಡುತ್ತೆ, ಲೋನ್ಗಳನ್ನ ಜಾಸ್ತಿ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಇವೆರಡು ನಿಮ್ಗೆ ವಿಷಯ ಗೊತ್ತಾಗುತ್ತೆ. ನೆಕ್ಸ್ಟು ಈಗ ಸಿಂಪಲಾಗಿ ಏನಂತ ತಿಳ್ಕೊಬೇಕು,
ಏನು ಸಾಲ ನಿಯಂತ್ರಕ, ಕ್ರೆಡಿಟ್ ಕಂಟ್ರೋಲರ್ ಆಗಿ ಕೆಲಸ ಮಾಡುತ್ತೆ. ಸಾಲನ ಯಾವಾಗ ಜಾಸ್ತಿ ಕೊಡಿಸ್ಬೇಕು ಅಥವಾ ಯಾವಾಗ ಕಡಿಮೆ ಕೊಡಿಸ್ಬೇಕು, ಅಥವಾ ಯಾವುದಕ್ಕೆ ಕೊಡಬೇಕು ಯಾವುದಕ್ಕೆ ಕೊಡಬಾರ್ದು, ಮತ್ತು ಎಷ್ಟು ಕೊಡಬೇಕು ಎಷ್ಟು ಕೊಡಬಾರ್ದು, ಮತ್ತು ಇಂಟ್ರೆಸ್ಟ್ ರೇಟ್ ಎಷ್ಟು ಫಿಕ್ಸ್ ಮಾಡಬೇಕು, ಈ ರೀತಿಯ ಏನು ಸಾಲದ ವ್ಯವಹಾರಗಳಿಗೆ ಸಂಬಂಧಪಟ್ಟಿರುತ್ತೋ ಅದನ್ನೆಲ್ಲ ಕಂಟ್ರೋಲ್ ಮಾಡೋವಂಥ ಅಧಿಕಾರ ಯಾರಿಗಿರುತ್ತೆ, ಆರ್ ಬಿ ಐಗೆ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಆರ್ ಬಿ ಐ. ನೆಕ್ಸ್ಟ್, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ವಿದೇಶಿ ವಿನಿಮಯದ ಸಂರಕ್ಷಕ. ನಿಮಗೆ ಗೊತ್ತು, ಹಣದ ವ್ಯವಹಾರ ಅಂದರೆ ವಿದೇಶಗಳ ಜೊತೆ ಹಣದ ವ್ಯವಹಾರ ಅಂದರೆ ಏನಾಗಿರುತ್ತೆ, ಅವರ ದೇಶದ ಹಣ ನಮ್ಮ ದೇಶದ ಹಣದ ವ್ಯವಹಾರ ಎಕ್ಸ್ಚೇಂಜ್ ಆಗೋದು ಇದ್ದೇ ಇರುತ್ತೆ ಅಲ್ವಾ. ವ್ಯವಹಾರ ಮಾಡಬೇಕು ಅಂತ ಏನಾಗಿರುತ್ತೆ, ನಮ್ಮ ದೇಶದ ಹಣನ ಬೇರೆ ದೇಶದ ಹಣದೊಂದಿಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಈ ಎಕ್ಸ್ಚೇಂಜ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಅಂತೀವಿ. ಅದನ್ನು ಯಾವ ರೇಟಲ್ಲಾಗುತ್ತೋ ಅದನ್ನು ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೀವಿ. ಈ ಥರದ್ದನ್ನೆಲ್ಲ ಕಂಟ್ರೋಲ್ ಮಾಡೋವಂಥ ಅಧಿಕಾರ ಯಾರಿಗಿರುತ್ತೆ, ಆರ್ ಬಿ ಐಗಿರುತ್ತೆ. ನೋಟುಗಳನ್ನ ಪ್ರಿಂಟ್ ಮಾಡಬೇಕಾದ್ರೆ ಫಾರಿನ್ ರಿಸರ್ವ್ಸ್ ಇರಬೇಕಾಗುತ್ತೆ, ಮತ್ತು ಗೋಲ್ಡ್ ಮತ್ತು ಸಿಲ್ವರ್ ಬೆಳ್ಳಿ ಇರಬೇಕಾಗುತ್ತೆ ಅಂತ ಗೊತ್ತು ನಿಮಗೆ. ಆದ್ದರಿಂದ ಫಾರಿನ್ ರಿಸರ್ವ್ಸ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡೋ ಅಂಥದ್ದು, ಅಥವಾ ಫಾರಿನ್ ಎಕ್ಸ್ಚೇಂಜ್ ಏನಿರುತ್ತೆ ಅದು ಫಾರಿನ್ ಎಕ್ಸ್ಚೇಂಜ್ ರೇಟ್ ಏನಿರುತ್ತೆ ಅದನ್ನೆಲ್ಲನೂ ಕಂಟ್ರೋಲ್ ಮಾಡೋ ಅಂಥ ಅಧಿಕಾರ ಯಾರಿಗಿರೋದು, ಅದು ಅಧಿಕಾರ ಅನ್ನೋದಕ್ಕಿಂತ ಅದನ್ನೆಲ್ಲ ನೋಡ್ಕೊಳೋಂಥ ಕೆಲಸ ಮಾಡೋದೇ ಆರ್ ಬಿ ಐ ಆಗಿರುತ್ತೆ. ಅದಕ್ಕಂತಲೇ ಪ್ರತ್ಯೇಕವಾದ ಒಂದು ವಿಭಾಗನೇ ಇರುತ್ತೆ ಯಾವುದಕ್ಕೆ, ಆರ್ ಬಿ ಐನಲ್ಲಿ. ಹೌದಲ್ವಾ. ಈಗ ವಿದೇಶಿ ವ್ಯಾಪಾರ ತುಂಬಾ ನಡೆಯೋದ್ರಿಂದ ಏನಾಗುತ್ತೆ, ಬೇರೆ ದೇಶದ ಹಣದ ಜೊತೆ ನಮ್ಮ ದೇಶದ ಹಣನ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿರುತ್ತೆ. ಅಂದಾಗ ಅದನ್ನೆಲ್ಲನೂ ನೋಡ್ಕೊಳೋಂಥ ಕೆಲಸ ಮಾಡೋದು ಆರ್ ಬಿ ಐ ಆಗಿರುತ್ತೆ. ಬೇರೆ ದೇಶದ ಹಣದ ಎದುರು ನಮ್ಮ ದೇಶದ ಹಣದ ವ್ಯಾಲ್ಯೂ ಏನಾಗಬಾರ್ದು, ಕಡಿಮೆ ಆಗಬಾರ್ದು. ಹೌದಲ್ವಾ. ಬೇರೆ ದೇಶದ ಹಣಕ್ಕಿಂತ ನಮ್ಮ ದೇಶದ ಹಣದ ವ್ಯಾಲ್ಯೂ ಕಡಿಮೆ ಆಯಿತು ಅಂದಾಗ ಏನಾಗುತ್ತೆ, ನಮ್ಮ ದೇಶದ ಹಣಕ್ಕೆ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ಬೆಲೆ ಕಡಿಮೆ ಆಗುತ್ತೆ. ಅದರಿಂದ ಅದನ್ನು ಆಗದಲೇ ಯಾವ ರೀತಿ ನಮ್ಮ ದೇಶದ ಹಣದ ವ್ಯಾಲ್ಯೂ ಕರೆಕ್ಟಾಗಿರಬೇಕು ಅಂತ ನೋಡ್ಕೊಳೋ ಕೆಲಸನ ಮಾಡೋದು ಆರ್ ಬಿ ಐ ಆಗಿರುತ್ತೆ. ನಮ್ಮ ದೇಶದ ಹಣಕ್ಕೆ ವ್ಯಾಲ್ಯೂ ಯಾವಾಗಲೂ ಒಂದೇ ಥರ ಇರಬೇಕು, ಮತ್ತು ಪ್ರೈಸ್ಗಳೇನಾಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು. ಇದರಿಂದ ಏನಾಗುತ್ತೆ, ಎಕಾನಮಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಅದು ಡೀಟೇಲಾಗಿ ನೋಡೋಣ. ಈಗ ಇಷ್ಟು ಫಾರಿನ್ ರಿಸರ್ವ್ಸ್ ಏನಿರುತ್ತೆ ಅದನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡೋದು ಅಥವಾ ಡೈರೆಕ್ಷನ್ಸ್ ಕೊಡೋದು ಅಥವಾ ಅದನ್ನು ನೋಡ್ಕೊಳೋಂಥ ಕೆಲಸ ಮಾಡುತ್ತೆ ಆರ್ ಬಿ ಐ. ಇದರಿಂದ ಏನಾಗುತ್ತೆ, ನಮ್ಮ ದೇಶದ ಹಣದ ವ್ಯಾಲ್ಯೂ ಅಥವಾ ಮೌಲ್ಯ, ನಮ್ಮ ದೇಶದ ಹಣದ ಮೌಲ್ಯ ಏನಾಗುತ್ತೆ ಯಾವಾಗಲೂ ಒಂದೇ ಥರ ಇರೋ ಹಾಗೆ ನೋಡ್ಕೊಳೋಂಥ ಕೆಲಸನ ಮಾಡೋದಕ್ಕೆ ಪ್ರತ್ಯೇಕವಾದ ಒಂದು ಡಿಪಾರ್ಟ್ಮೆಂಟನ್ನೇ ಹೊಂದಿ ಅದನ್ನು ನೋಡ್ಕೊಳೋಂಥ ಕೆಲಸ ಮಾಡುತ್ತೆ ಆರ್ ಬಿ ಐ. ನೆಕ್ಸ್ಟ್, ಡೆವಲಪ್ಮೆಂಟಲ್ ಫಂಕ್ಷನ್ಸ್, ಅಭಿವೃದ್ಧಿ ಕಾರ್ಯಗಳು ಅಲ್ವಾ. ನೋಡಿ, ಈಗ ಫಸ್ಟ್ ನಾವೇನು ತಿಳ್ಕೊಂಡ್ವಿ, ಸಾಂಪ್ರದಾಯಿಕ ಕಾರ್ಯಗಳು ಅಂದರೆ ಟ್ರೆಡಿಷನಲ್ ಫಂಕ್ಷನ್ಸ್ ಏನು ಮಾಡುತ್ತೆ ಆರ್ ಬಿ ಐ ಮಾಡೋಂಥ ಟ್ರೆಡಿಷನಲ್ ಫಂಕ್ಷನ್ಸ್ ಏನು ಬರುತ್ತೆ. 8 ಟ್ರೆಡಿಷನಲ್ ಫಂಕ್ಷನ್ಸ್ನ ನೋಡ್ತೀವಿ. ಮಾನೋಪಲಿ ಆಫ್ ನೋಟ್ ಇಶ್ಯೂ, ಬ್ಯಾಂಕರ್ ಟು ದ ಗೌರ್ಮೆಂಟ್, ಬ್ಯಾಂಕರ್ಸ್ ಬ್ಯಾಂಕ್, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್, ಕ್ಲಿಯರಿಂಗ್ ಹೌಸ್, ಲೀಡರ್ ಆಫ್ ಮನಿ ಮಾರ್ಕೆಟ್, ಕಂಟ್ರೋಲರ್ ಆಫ್ ಕ್ರೆಡಿಟ್, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅಲ್ವಾ. ನಿಮಗೆ ಫಂಕ್ಷನ್ಸ್ ಆಫ್ ಆರ್ ಬಿ ಐ ಏನು ಅಂದಿದ ತಕ್ಷಣ ನೀವು ಅದು ಪಟ ಅಂತ ಹಂಗೆ ಬರ್ತಾನೆ ಹೇಳ್ಬೇಕು ನೀವೇ. ಏನಂತ, ಸಾಂಪ್ರದಾಯಿಕ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಇತರೆ ಕಾರ್ಯಗಳು. ಸಾಂಪ್ರದಾಯಿಕ ಕಾರ್ಯಗಳು ಅಂದಿದ ತಕ್ಷಣ ನೋಟು ಚಲಾವಣೆಯ ಪರಮಾಧಿಕಾರ, ಸರ್ಕಾರದ ಬ್ಯಾಂಕು, ಬ್ಯಾಂಕುಗಳ ಬ್ಯಾಂಕು, ಅಂತಿಮ ಋಣದಾತ, ತೀರುವೆ ಮನೆ ಕಾರ್ಯ, ಹಣದ ಮಾರುಕಟ್ಟೆಯ ನೇತಾರ, ಸಾಲ ನಿಯಂತ್ರಕ, ವಿದೇಶಿ ವಿನಿಮಯದ ಸಂರಕ್ಷಕ. ಇದಿಷ್ಟು ಸಾಂಪ್ರದಾಯಿಕ ಕಾರ್ಯಗಳು. ಆದರೆ ನೆಕ್ಸ್ಟ್ ಅಭಿವೃದ್ಧಿ ಕಾರ್ಯಗಳು. ನಾನು ಅವತ್ತೇ ಆರ್ ಬಿ ಐ ಬಗ್ಗೆ ಫಂಕ್ಷನ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೆ, ಬರೀ ಹಣದ ವ್ಯವಹಾರ ಮಾಡೋಂಥದ್ದು ಕೆಲಸ ಮಾಡಲ್ಲ ಆರ್ ಬಿ ಐ. ಅದ್ರ ಜೊತೆಗೆ ಇನ್ನೂ ದೇಶಕ್ಕೆ ಬೇಕಾಗಿರೋಂಥ ಅಥವಾ ಸರ್ಕಾರಕ್ಕೆ ಬೇಕಾಗಿರೋಂಥ ಎಷ್ಟೋ ಕೆಲಸಗಳನ್ನ ಆರ್ ಬಿ ಐ ಮಾಡುತ್ತೆ. ಬರೀ ಹಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದಕ್ಕೂ ಹೊರತಾಗಿ ಇನ್ನೂ ಕೆಲಸನ ಮಾಡುತ್ತೆ. ಅದನ್ನು ನಾವು ಎಲ್ಲಿ ನೋಡ್ತೀವಿ, ಅಭಿವೃದ್ಧಿ ಕಾರ್ಯಗಳಲ್ಲಿ, ಡೆವಲಪ್ಮೆಂಟಲ್ ಫಂಕ್ಷನ್ಸಲ್ಲಿ ಮತ್ತು ಅದರ್ ಫಂಕ್ಷನ್ಸಲ್ಲಿ ನೋಡ್ತೀವಿ. ಏನು, ಫಸ್ಟ್ ಒನ್ ಕೃಷಿಗೆ ಸಾಲ. ಅಭಿವೃದ್ಧಿ ಕಾರ್ಯಗಳಲ್ಲಿ ಫಸ್ಟ್ ಕೃಷಿಗೆ ಸಾಲ ಕೊಡುತ್ತೆ. ಅಂದರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ, ಅಗ್ರಿಕಲ್ಚರ್ಗೆ ಲೋನ್ ಕೊಡೋದೆ ಕೃಷಿಗೆ ಸಾಲ ಅಲ್ವಾ. ನೆಕ್ಸ್ಟು ಇಂಡಸ್ಟ್ರಿಯಲ್ ಫೈನಾನ್ಸ್, ಅಗ್ರಿಕಲ್ಚರ್ ಫೈನಾನ್ಸ್, ನೆಕ್ಸ್ಟು ಇಂಡಸ್ಟ್ರಿಯಲ್ ಫೈನಾನ್ಸ್ ಆಯಿತು. ಇಂಡಸ್ಟ್ರಿಯಲ್ ಫೈನಾನ್ಸ್ ಅಂದರೆ ಏನು, ಇಂಡಸ್ಟ್ರಿಗಳಿಗೆ ಏನು ಫೈನಾನ್ಸ್ ಅಥವಾ ಹಣದ ಅವಶ್ಯಕತೆ ಇದನ್ನು ಕೊಡೋಂಥ ಕೆಲಸ ಮಾಡುತ್ತೆ ಆರ್ ಬಿ ಐ. ನೋಡೋಣ, ಡೀಟೇಲಾಗಿ ನೋಡೋಣ. ಡೆವಲಪ್ಮೆಂಟಲ್ ಫಂಕ್ಷನ್ಸಲ್ಲಿ ಅಗ್ರಿಕಲ್ಚರಲ್ ಫೈನಾನ್ಸ್, ಇಂಡಸ್ಟ್ರಿಯಲ್ ಫೈನಾನ್ಸ್ ಅಲ್ವಾ. ಅಗ್ರಿಕಲ್ಚರಲ್ ಫೈನಾನ್ಸ್ ಅಂದಿದ ತಕ್ಷಣ ಏನು, ಬರೀ ಅಗ್ರಿಕಲ್ಚರ್ನವ್ರಿಗೆ ಏನು ಮಾಡುತ್ತೆ ಬ್ಯಾಂಕು, ಡೈರೆಕ್ಟಾಗಿ ಹೋಗಿ ಯಾರು ಫಾರ್ಮರ್ಸ್ ಅಥವಾ ರೈತರು ಏನಿರ್ತಾರೆ ಅವ್ರಿಗೆ ಕೊಡುತ್ತಾ ಇಲ್ಲ. ಅದನ್ನೇನು ಮಾಡುತ್ತೆ, ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗಂತಲೇ ಇರೋವಂಥ ಬ್ಯಾಂಕ್ಗಳಿಗೆ ಏನು ಮಾಡುತ್ತೆ, ಲೋನ್ಗಳನ್ನ ಕೊಡುತ್ತೆ ಆರ್ ಬಿ ಐ.
ಅವರು ಏನು ಮಾಡ್ತಾರೆ, ಯಾರಿಗೆ ಅವಶ್ಯಕತೆ ಇದೆ, ರೈತರಿಗೆ ಅಥವಾ ಫಾರ್ಮರ್ಸ್ಗೆ ಏನು ಹಣದ ಅವಶ್ಯಕತೆ ಇದೆ ಅವ್ರಿಗೆ ಲೋನ್ಗಳನ್ನ ಕೊಡುತ್ತೆ. ಹೌದಲ್ಲ, ನೀವು ಯಾವ ಥರ ಕೇಳಿದ್ದೀರಾ, ಆರ್ ಬಿ ಐಯಿಂದ ಲೋನ್ ತಗೊಂಡ್ವಿ ಅಂತ ಹೇಳ್ತಾರ, ರೈತರು ಹೇಳ್ತಾರ, ಫಾರ್ಮರ್ಸ್ ಹೇಳ್ತಾರ ಆರ್ ಬಿ ಐಯಿಂದ ಲೋನ್ ತಗೊಂಡ್ವಿ ಅಂತ? ಇಲ್ಲ, ಡೈರೆಕ್ಟಾಗಿ ಅದು ಲೋನ್ಗಳನ್ನ ಆರ್ ಬಿ ಐ ಜನಗಳಿಗೆ ಕೊಡಲ್ಲ. ಅದ್ರ ಬದಲಿಗೆ ಏನು ಮಾಡುತ್ತೆ, ಆರ್ ಬಿ ಐ ಅಗ್ರಿಕಲ್ಚರಲ್ ಡೆವಲಪ್ಮೆಂಟಲ್ ಬ್ಯಾಂಕ್ಸ್ ಏನಿರ್ತವೆ ಅವ್ರಿಗೆ ಲೋನ್ಗಳನ್ನ ಕೊಡುತ್ತೆ, ಅವರು ಜನಗಳಿಗೆ ಕೊಡ್ತಾರೆ. ಡೆವಲಪ್ಮೆಂಟಲ್ ಫಂಕ್ಷನ್ಸಲ್ಲಿ ಫಸ್ಟ್ ಒನ್ ಅಗ್ರಿಕಲ್ಚರಲ್ ಫೈನಾನ್ಸ್ ಅಂದೆ. ಅಗ್ರಿಕಲ್ಚರಲ್ ಫೈನಾನ್ಸಲ್ಲಿ ಏನು ಮಾಡುತ್ತೆ, ನಬಾರ್ಡ್ ಕೇಳಿದಿರಲ್ವಾ, NABARD, ನಬಾರ್ಡ್ ಇದಕ್ಕೆ ಲೋನ್ಗಳನ್ನ ಕೊಡುತ್ತೆ. ನಬಾರ್ಡ್ ಏನು ಮಾಡುತ್ತೆ, ಜನಗಳಿಗೆ ಲೋನನ್ನು ಕೊಡುತ್ತೆ. ಯಾವ ರೀತಿ? ನಬಾರ್ಡ್ ಅಂದರೆ ಏನು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಈ ಬ್ಯಾಂಕ್ಗಳಿಗೆ ಅಥವಾ ಇನ್ನು ಈ ಥರದ ಕೋಆಪರೇಟಿವ್ ಬ್ಯಾಂಕ್ಗಳಿರುತ್ತಲ್ವ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದಂತಹದಕ್ಕೆ ಏನು ಮಾಡುತ್ತೆ, ರಿಸರ್ವ್ ಬ್ಯಾಂಕ್ ಲೋನ್ಗಳನ್ನ ಕೊಡುತ್ತೆ. ಅವರು ಏನು ಮಾಡ್ತಾರೆ, ಜನಗಳಿಗೆ ಅಥವಾ ರೈತರಿಗೆ ಏನು ಮಾಡುತ್ತಾರೆ, ಅಗ್ರಿಕಲ್ಚರಲ್ ಪರ್ಪಸ್ಗಂತಲೇ ಲೋನ್ಗಳನ್ನ ಕೊಡ್ತಾರೆ. ಹೌದಲ್ವಾ? ಇದರಿಂದ ಏನಾಯಿತು, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಆದಂಗೆ ಆಗುತ್ತಾನೆ. ಹೌದು, ಈ ರೀತಿಯ ಕೆಲಸನ ಮಾಡುತ್ತೆ ಆರ್ ಬಿ ಐ. ಇದು ಎಕನಾಮಿಕ್ ಡೆವಲಪ್ಮೆಂಟಲ್ಲಿ ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆ ಅದು ಮೊದಲನೇ ಸೆಕ್ಟರ್ ಆಗಿರೋದ್ರಿಂದ ಅದರ ಡೆವಲಪ್ಮೆಂಟ್ಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಈ ರೀತಿ ಡೆವಲಪ್ಮೆಂಟಲ್ ಫಂಕ್ಷನ್ಸ್ನ ಮಾಡುತ್ತೆ ಆರ್ ಬಿ ಐ. ನೆಕ್ಸ್ಟ್ ಸೇಮ್ ಇಂಡಸ್ಟ್ರಿಯಲ್ ಫೈನಾನ್ಸ್ ಅಂದ್ರೇನು, ಇಂಡಸ್ಟ್ರಿಗಳಿಗೆ ಸಂಬಂಧಪಟ್ಟಂತಹ ಬ್ಯಾಂಕ್ಗಳಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಅಥವಾ ಇಂಡಸ್ಟ್ರಿಗಳನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಕೊಡುವಂಥ ಲೋನ್ಗಳೇನಾಗಿರುತ್ತೆ, ಈ ವಿಭಾಗದಲ್ಲಿ ಬರುತ್ತೆ, ಈ ಡಿಪಾರ್ಟ್ಮೆಂಟ್ ಅಥವಾ ಈ ಭಾಗದಲ್ಲಿ ಬರುತ್ತೆ. ಯಾವ ರೀತಿ ಅಂದರೆ ಇಲ್ಲಿ ಏನಾಗಿರುತ್ತೆ, ICICI ಮತ್ತು IDBI, IFCI ಈ ಥರದ ಮತ್ತು ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ಸ್ ಈ ಥರದಕ್ಕೆಲ್ಲ ಏನು ಮಾಡುತ್ತೆ, ಫೈನಾನ್ಸನ್ನು ಕೊಡುತ್ತೆ ಫಾರ್ ದ ಪರ್ಪಸ್ ಆಫ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ವಾ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗಂತಲೇ ಕೆಲವು ಬ್ಯಾಂಕ್ಗಳೇನಿರುತ್ತೆ ಅದಕ್ಕೆ ಏನು ಮಾಡುತ್ತೆ, ಆರ್ ಬಿ ಐ ಲೋನ್ಗಳನ್ನ ಕೊಡುತ್ತೆ. ಅವರು ಇಂಡಸ್ಟ್ರಿಗಳಿಗೆ ಸ್ಮಾಲ್ ಸ್ಕೇಲ್ ಇರ್ಬೋದು, ಲಾರ್ಜ್ ಸ್ಕೇಲ್ ಇರ್ಬೋದು, ಇದಕ್ಕೆಲ್ಲನೂ ಏನು ಮಾಡ್ತಾರೆ, ಲೋನ್ಗಳನ್ನ ಕೊಡ್ತಾರೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೌದಲ್ವಾ? ಈ ರೀತಿ ಇಂಡಸ್ಟ್ರಿಗಳು ಮತ್ತು ಅಗ್ರಿಕಲ್ಚರ್ ಡೆವಲಪ್ಮೆಂಟ್ಗೆ ಬೇಕಾದಂಥ ಫೈನಾನ್ಸನ್ನು ಮಾಡೋಂಥ ಕೆಲಸನ ಮಾಡುತ್ತೆ ಆರ್ ಬಿ ಐ. ಈ ಎರಡು ಫಂಕ್ಷನ್ಸ್ ಏನಾಯಿತು, ಯಾವುದು ಅಗ್ರಿಕಲ್ಚರ್ ಫೈನಾನ್ಸ್ ಮತ್ತು ಇಂಡಸ್ಟ್ರಿಯಲ್ ಫೈನಾನ್ಸ್ ಏನಾಯಿತು, ಡೆವಲಪ್ಮೆಂಟ್ ಫಂಕ್ಷನ್ಸಲ್ಲಿ ಬಂತು, ಅಭಿವೃದ್ಧಿ ಕಾರ್ಯಗಳಲ್ಲಿ ಬಂದವು. ನೆಕ್ಸ್ಟ್ ಅದರ್ ಫಂಕ್ಷನ್ಸ್, ಇದ್ರ ಜೊತೆಗೆ ಇನ್ನೇನು ಕೆಲಸ ಮಾಡುತ್ತೆ ಆರ್ ಬಿ ಐ ಅಲ್ವಾ. ರಿಸರ್ಚ್ ಫಂಕ್ಷನ್ಸ್, ಸ್ಪೆಷಲ್ ಫಂಕ್ಷನ್ಸ್, ಈ ಎರಡು ಕಾರ್ಯಗಳಲ್ಲಿ ಬರುತ್ತೆ, ಅದರ್ ಫಂಕ್ಷನ್ಸಲ್ಲಿ ಬರುತ್ತೆ. ಏನು ಇತರೆ ಕಾರ್ಯಗಳು, ಸಂಶೋಧನಾ ಕಾರ್ಯಗಳು ಮತ್ತು ಇತರೆ ವಿಶೇಷ ಕಾರ್ಯಗಳು. ನೋಡೋಣ ನೆಕ್ಸ್ಟು ಸಂಶೋಧನಾ ಕಾರ್ಯಗಳು ಅಂದರೆ ಏನು. ಅದರ್ ಫಂಕ್ಷನ್ಸಲ್ಲಿ ರಿಸರ್ಚ್ ಫಂಕ್ಷನ್ಸ್, ಸಂಶೋಧನಾ ಕಾರ್ಯಗಳು ಮೊದಲನೇದಾಗಿರುತ್ತೆ. ಸಂಶೋಧನಾ ಕಾರ್ಯಗಳು ಅಂದರೆ ಏನು, ಸಂಶೋಧನೆ ಮಾಡುತ್ತೆ ಯಾವುದ್ರ ಬಗ್ಗೆ, ಯಾವುದೇ ಆಗಿರಲಿ, ಎಕಾನಮಿಲಿ ಇರೋವಂಥ ಅಗ್ರಿಕಲ್ಚರ್ ಬಗ್ಗೆ ಇರ್ಬೋದು, ಇಂಡಸ್ಟ್ರಿಗಳ ಬಗ್ಗೆ ಇರ್ಬೋದು, ಮತ್ತು ಪ್ರೈಸ್ ಇರ್ಬೋದು, ಡಿಮ್ಯಾಂಡ್ ಎಲ್ಲದ್ರ ಬಗ್ಗೆನೂ. ಇನ್ನೂ ಕೆಲವು ಹೇಳ್ಬೋದು ಅಂದರೆ ಯಾವುದು, ಮನಿ ಮಾರ್ಕೆಟ್ ಬಗ್ಗೆ ಇರ್ಬೋದು, ಎಕ್ಸ್ಚೇಂಜ್ ಮತ್ತು ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ ಇರ್ಬೋದು, ನೆಕ್ಸ್ಟು ಸಪ್ಲೈ ಮತ್ತು ಡಿಮ್ಯಾಂಡ್ ಬಗ್ಗೆ ಇರ್ಬೋದು, ಅಥವಾ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಗ್ಗೆ ಇರ್ಬೋದು. ಈ ಎಲ್ಲ ಪ್ರತಿಯೊಂದು ವಿಷಯಗಳಿಗೂ ಸಪ್ರೇಟಾಗಿ ಏನು ಮಾಡುತ್ತೆ, ರಿಸರ್ಚನ್ನು ಮಾಡುತ್ತೆ. ಅದಕ್ಕಂತಲೇ ಡಿಪಾರ್ಟ್ಮೆಂಟಲ್ಲಿ ಏನಾಗಿರುತ್ತೆ, ಎಲ್ಲದ್ರ ಬಗ್ಗೆನೂ ಡೇಟಾನ ಕಲೆಕ್ಟ್ ಮಾಡ್ತಾರೆ. ಈ ಡೇಟಾನ ಕಲೆಕ್ಟ್ ಮಾಡೋದು ಯಾಕೆ, ಡೇಟಾ ಕಲೆಕ್ಟ್ ಮಾಡಿದ್ದೀನಿ ಪ್ರತಿಯೊಂದು ವಿಷಯದ ಬಗ್ಗೆನೂ ಡೇಟಾ ಕಲೆಕ್ಟ್ ಮಾಡೋದ್ರಿಂದ ಅದು ಗೌರ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ, ಗೌರ್ಮೆಂಟ್ ಏನು ಪ್ಲ್ಯಾನ್ಗಳನ್ನ ಮಾಡುತ್ತೆ ಅಥವಾ ಪಾಲಿಸಿಗಳನ್ನ ಮಾಡುತ್ತೆ, ಅದಕ್ಕೆ ಇರೋವಂಥ ಡೇಟಾಗಳನ್ನ ಬಳಸ್ಕೊಂಡು ಅದನ್ನು ಪಾಲಿಸಿಗಳನ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ. ಈಗ ಸುಮ್ಮನೆ ಅಂದಾಜಿನ ಮೇಲೆ ಯಾವುದೋ ಒಂದು ವಿಷಯಕ್ಕೆ ಹಣವನ್ನು ಖರ್ಚು ಮಾಡೋದ್ರ ಬದಲು ಯಾವುದ್ಯಾವುದ್ರಲ್ಲಿ ಏನೇನು ಸಮಸ್ಯೆ ಇದೆ ಅಥವಾ ಎಷ್ಟು ಹಣ ಯಾವುದಕ್ಕೆ ಬೇಕಾಗುತ್ತೆ ಅಂತ ಪಕ್ಕಾ ಅದು ಗೊತ್ತಿದ್ದಾಗ ಏನಾಗುತ್ತೆ, ಅದು ಖರ್ಚು ಮಾಡೋದೇನಾಗುತ್ತೆ, ಅದಕ್ಕೊಂದು ಅರ್ಥ ಇರುತ್ತೆ. ಅದ್ರ ಬದಲು ಗೊತ್ತಿಲ್ಲದಲೇ ಮಾಡೋದಕ್ಕಿಂತ ಆ ವಿಷಯದಲ್ಲಿ ಅಗ್ರಿಕಲ್ಚರ್ಗೆ ಏನು ಸಂಬಂಧಪಟ್ಟಿದೆ ಅದರಲ್ಲಿ ಜನಗಳಿಗೆ ಎಷ್ಟು ಲೋನ್ ಬೇಕಾಗಿರ್ಬೋದು ಅಥವಾ ಇಂಡಸ್ಟ್ರಿಗಳಿಗೆ ಎಷ್ಟು ಹಣ ಬೇಕಾಗಿರುತ್ತೆ, ಅದನ್ನು ಒಂದು ಡೇಟಾ ಇತ್ತು ಅಂದಾಗ ಏನಾಗುತ್ತೆ, ಗೌರ್ಮೆಂಟ್ ಅದನ್ನು ನೋಡ್ಕೊಳ್ತಾ ಇರ್ಬೋದು, ಅದರ ಕೆಲಸಗಳನ್ನ ಮಾಡ್ಬೋದು. ಯಾವುದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ಅಥವಾ ಏನು ಪ್ಲ್ಯಾನ್ಗಳನ್ನ ಮಾಡ್ಬೋದು, ಅಥವಾ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಗೆ ಇರೋವಂಥ ಡೇಟಾ ಏನು ಆರ್ ಬಿ ಐ ಕಲೆಕ್ಟ್ ಮಾಡಿರುತ್ತೋ ಅದ್ರ ಬೇಸ್ ಮೇಲೆ ಏನು ಮಾಡ್ತಾರೆ,
ಅದರ ಡೆವಲಪ್ಮೆಂಟ್ಗೆ ಏನೇನು ಬೇಕೋ ಆ ಕೆಲಸನ ಮಾಡೋದಕ್ಕೆ ಗೌರ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ಈ ರಿಸರ್ವ್ ಬ್ಯಾಂಕ್ ಕಲೆಕ್ಟ್ ಮಾಡಿದಂಥ ಡೇಟಾಯಿಂದ ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಲ್ವಾ. ಈಗ ಬರೀ ಅಗ್ರಿಕಲ್ಚರ್ ಅಂತಲೇ ಅಲ್ಲ, ದೇಶದ ಎಲ್ಲ ವಿಷಯಗಳ ಬಗ್ಗೆನೂ ಡೇಟಾನ ಕಲೆಕ್ಟ್ ಮಾಡುತ್ತೆ RBI. ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಗನೆ ಕೆಲಸ ಆಗುತ್ತೆ ಮತ್ತು ಕರೆಕ್ಟಾಗಿ ಕೆಲಸ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಯಾವುದೇ ವಿಷಯಕ್ಕೂ ಡೇಟಾಗಳಿಲ್ಲ ಅಥವಾ ಏನೋ ಅದಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳು ಗೊತ್ತಿಲ್ಲ ಅಂದಾಗ ಮಾಡೋದಕ್ಕಿಂತ ಯಾವುದೇ ಸಮಸ್ಯೆ ಆಗಿರಲಿ, ಅದು ಸಮಸ್ಯೆ ಏನಿದೆ, ಎಷ್ಟಿದೆ, ಏನು ಬೇಕಾಗುತ್ತೆ, ಏನು ಮಾಡ್ಬೋದು ಅಂತ ಗೊತ್ತಿದ್ದಾಗ ಏನಾಗುತ್ತೆ, ಗೌರ್ಮೆಂಟ್ಗೆ ತುಂಬ ಹೆಲ್ಪ್ ಆಗಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಸಂಶೋಧನಾ ಕಾರ್ಯಗಳನ್ನ ಮಾಡೋದ್ರಿಂದ, ರಿಸರ್ಚ್ ಮಾಡೋದ್ರಿಂದ ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್, ಸ್ಪೆಷಲ್ ಫಂಕ್ಷನ್ಸ್, ವಿಶೇಷ ಕಾರ್ಯಗಳು. ಇತರೆ ವಿಶೇಷ ಕಾರ್ಯಗಳು ಏನು ಮಾಡುತ್ತೆ ಅಂದರೆ, ಈಗ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡೋ ಅಂಥವ್ರಿಗೆ, ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡೋ ಅಂಥವ್ರಿಗೆ ಏನು ಮಾಡ್ಬೋದು, ಟ್ರೈನಿಂಗನ್ನು ಕೊಡ್ಬೋದು, ಹೌದಲ್ವಾ. ಯಾವ ರೀತಿ ಕೆಲಸ ಮಾಡಬೇಕು ಮತ್ತು ಹೇಗೆ ಕೆಲಸ ಮಾಡಬೇಕು, ಯಾವ ರೀತಿ ಲೋನ್ಗಳನ್ನ ಕೊಡಬೇಕು, ಈ ರೀತಿಯ ವಿಷಯಗಳಿಗೆಲ್ಲನೂ ಕಮರ್ಷಿಯಲ್ ಬ್ಯಾಂಕಲ್ಲಿ ಇರೋವಂಥವ್ರಿಗೆ ಏನು ಮಾಡುತ್ತೆ, ಟ್ರೈನಿಂಗನ್ನು ಕೊಡಬಹುದು, ಅಥವಾ ಸೆಮಿನಾರ್ಗಳನ್ನ ಮಾಡಬಹುದು, ಅಥವಾ ಯಾವ ರೀತಿ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ಕೋಬಹುದು ಅಂತ ಟ್ರೈನಿಂಗನ್ನು ಕೊಡೋದ್ರಿಂದ ಹಿಡಿದು ಯಾವ್ಯಾವ ರೀತಿ ಹಣನ ಖರ್ಚು ಮಾಡಬೇಕು, ಈ ರೀತಿಯ ಎಲ್ಲ ಗೈಡನ್ನು ಮಾಡುತ್ತೆ ಕಮರ್ಷಿಯಲ್ ಬ್ಯಾಂಕ್ಗಳಿಗೆ RBI, ಹೌದಲ್ವಾ. ಇದರಿಂದ ಏನಾಗುತ್ತೆ, ಎಕನಾಮಿಕ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. RBI ಮಾಡೋಂಥ ಈ ಥರ ಬೇರೆ ಕೆಲಸಗಳಂದ್ರೇನು, ಏನು ಡೇಟಾ ಕಲೆಕ್ಟ್ ಮಾಡುತ್ತೋ ಅಂತ ಹೇಳಿದ್ನಲ್ವ, ಅದನ್ನೆಲ್ಲ ಏನು ಪಬ್ಲಿಷ್ ಮಾಡೋಂಥ ಕೆಲಸನ ಮಾಡುತ್ತೆ. ಹಂಗಿದ್ದಾಗ ನಮ್ಮ ದೇಶದಲ್ಲಿ ಯಾವ ಸ್ಥಿತಿ ಇದೆ ಮತ್ತು ಅದಕ್ಕೆ ಸರಿಯಾಗಿ ನಾವು ಹೇಗೆ ಅದನ್ನು ತೊಂದರೆ ಇತ್ತಾ ಅಥವಾ ಏನಾದರೂ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ದಲೇ ಇರೋದಕ್ಕೆ ಕೆಲವು ಏನಿದೆ ಅನ್ನೋದು ಗೊತ್ತಾಗುತ್ತಾನೆ. ಅದನ್ನು ಹೇಗೆ ಸರಿಪಡಿಸ್ಕೋಬೋದು ಅಂತನೆಲ್ಲನೂ ಗೌರ್ಮೆಂಟ್ಗೂ ಮತ್ತು ಕಮರ್ಷಿಯಲ್ ಬ್ಯಾಂಕ್ಗಳಲ್ಲಿ ವರ್ಕ್ ಇರೋರಿಗೂ ಮತ್ತು ಜನಗಳಿಗೂ ಸಹಾಯ ಆಗುತ್ತೆ. ಇರೋವಂಥ ಡೇಟಾದಿಂದ ಏನಾಗುತ್ತೆ, ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ವಾ. ಇನ್ಫಾರ್ಮೇಷನ್ ಸಿಗುತ್ತೆ, ಇದರಿಂದ ಏನಾಗುತ್ತೆ, ಏನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಅದರ್ ಫಂಕ್ಷನ್ಸನ್ನು ಮಾಡುತ್ತೆ, ಅದೇನು ಇತರೆ ಕಾರ್ಯಗಳನ್ನು, ವಿಶೇಷ ಕಾರ್ಯಗಳನ್ನು ಮಾಡುತ್ತೆ RBI. ಟೋಟಲಾಗಿ ಹೇಳ್ಬೇಕಂದ್ರೆ ರಿಸರ್ವ್ ಬ್ಯಾಂಕ್ ಬರೀ ಹಣದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೆಲಸನ ಮಾಡಲ್ಲ, ಎಕನಾಮಿಕ್ ಡೆವಲಪ್ಮೆಂಟ್ಗೆ ಏನೇನು ಕೆಲಸಗಳು ಆಗಬೇಕೋ ಅದನ್ನೆಲ್ಲನೂ ಕೂಡ ಮಾಡುತ್ತೆ. ಅದೆಲ್ಲ ಬರೋದಲ್ಲಿ ಡೆವಲಪ್ಮೆಂಟಲ್ ಫಂಕ್ಷನ್ಸಲ್ಲಿ, ಅಭಿವೃದ್ಧಿ ಕಾರ್ಯಗಳಲ್ಲಿ, ಹೌದಲ್ವಾ. ನೋಡಿ, ನಿಮಗೆ ಈಗ ಫಂಕ್ಷನ್ಸ್ ಆಫ್ RBI ಅಂದ ತಕ್ಷಣ ನೀವೇನು ಚಾರ್ಟ್ ನಿಮಗೆ ಜ್ಞಾಪಕ ಬಂದುಬಿಡಬೇಕು. ನೋಡಿ, ಫಂಕ್ಷನ್ಸ್ ಆಫ್ ಮನಿಗೂ ಚಾರ್ಟ್ ಇತ್ತು, ಫಂಕ್ಷನ್ಸ್ ಆಫ್ RBIಗೂ ಚಾರ್ಟ್ ಇದೆ. ಏನು ಡಿಫ್ರೆನ್ಸ್ ಇದೆ ನೋಡ್ಕೋಬೇಕು, ಕನ್ಫ್ಯೂಸ್ ಆಗಿಬಿಡುತ್ತೆ, ಆದರೆ ಆಗ ಮಾಡ್ಕೋಬಾರ್ದು. ಈಗ ರಿಸರ್ವ್ ಬ್ಯಾಂಕಿನ ಫಂಕ್ಷನ್ಸ್ ಆಗಿದ ತಕ್ಷಣ ಮಾನೋಪಲಿ ಆಫ್ ನೋಟ್ ಇಶ್ಯೂ ಬಂದ್ಬಿಡುತ್ತಲ್ವಾ. 3 ಪಾರ್ಟ್ಸ್ ಏನು ಫಂಕ್ಷನ್ಸಲ್ಲಿ, ಟ್ರೆಡಿಷನಲ್ ಫಂಕ್ಷನ್ಸ್, ಡೆವಲಪ್ಮೆಂಟಲ್ ಫಂಕ್ಷನ್ಸ್, ಅದರ್ ಫಂಕ್ಷನ್ಸ್. ಟ್ರೆಡಿಷನಲ್ ಫಂಕ್ಷನ್ಸಲ್ಲಿ ಮಾನೋಪಲಿ ಆಫ್ ನೋಟ್ ಇಶ್ಯೂ, ಬ್ಯಾಂಕರ್ ಟು ದ ಗೌರ್ಮೆಂಟ್, ಬ್ಯಾಂಕರ್ಸ್ ಬ್ಯಾಂಕ್, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್, ಕ್ಲಿಯರಿಂಗ್ ಹೌಸ್, ಲೀಡರ್ ಆಫ್ ಮನಿ ಮಾರ್ಕೆಟ್, ಕಂಟ್ರೋಲರ್ ಆಫ್ ಕ್ರೆಡಿಟ್, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಇದಿಷ್ಟು ಟ್ರೆಡಿಷನಲ್ ಫಂಕ್ಷನ್ಸ್. ಆದರೆ ಡೆವಲಪ್ಮೆಂಟಲ್ ಫಂಕ್ಷನ್ಸಲ್ಲಿ ಅಗ್ರಿಕಲ್ಚರಲ್ ಫೈನಾನ್ಸ್, ಇಂಡಸ್ಟ್ರಿಯಲ್ ಫೈನಾನ್ಸ್. ಅದರ್ ಫಂಕ್ಷನ್ಸಲ್ಲಿ ರಿಸರ್ಚ್ ಫಂಕ್ಷನ್ಸ್, ಸ್ಪೆಷಲ್ ಫಂಕ್ಷನ್ಸ್. ಇದಿಷ್ಟನ್ನು ನೀವು ಫಂಕ್ಷನ್ಸ್ ಅಂದಿದ ತಕ್ಷಣವೇ ನಿಮ್ಗದು ಗೊತ್ತಾಗ್ಬಿಟ್ಟಿರಬೇಕು. ಏನು ಸಾಂಪ್ರದಾಯಿಕ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ಇತರೆ ಕಾರ್ಯಗಳು. ಸಾಂಪ್ರದಾಯಿಕ ಕಾರ್ಯಗಳಲ್ಲೇನು, ನೋಟು ಚಲಾವಣೆಯ ಪರಮಾಧಿಕಾರ, ಸರ್ಕಾರದ ಬ್ಯಾಂಕು, ಬ್ಯಾಂಕುಗಳ ಬ್ಯಾಂಕು, ಅಂತಿಮ ಋಣದಾತ, ತೀರುವೆ ಮನೆ ಕಾರ್ಯ, ಹಣದ ಮಾರುಕಟ್ಟೆಯ ನೇತಾರ, ಸಾಲ ನಿಯಂತ್ರಕ, ವಿದೇಶಿ ವಿನಿಮಯದ ಸಂರಕ್ಷಕ. ನೆಕ್ಸ್ಟ್, ಅಭಿವೃದ್ಧಿ ಕಾರ್ಯಗಳಲ್ಲಿ ಕೃಷಿಗೆ ಸಾಲ, ಕೈಗಾರಿಕೆಗೆ ಸಾಲ, ಕೈಗಾರಿಕಾ ಅಭಿವೃದ್ಧಿಗೆ ಸಾಲ. ನೆಕ್ಸ್ಟ್, ಇತರೆ ಕಾರ್ಯಗಳಲ್ಲಿ ಸಂಶೋಧನಾ ಕಾರ್ಯಗಳು, ಇತರೆ ವಿಶೇಷ ಕಾರ್ಯಗಳು. ಇದಿಷ್ಟನ್ನು ನೀವು ಚಾರ್ಟನ್ನು ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಮುಂಚೆ ಈ ಚಾರ್ಟ್ ಬರೋದ್ರಿ ಅಂದರೆ ಮಾರ್ಕ್ಸ್ ಜಾಸ್ತಿ ಅಲ್ವಾ. ಚಾರ್ಟ್ ಗೊತ್ತಿದೆ ಅಂದರೆ ನೆಕ್ಸ್ಟ್ ವಿಷಯ ಗೊತ್ತಿರುತ್ತೆ ಅನ್ನಂಗೆ ಆಗುತ್ತೆ, ಮಾರ್ಕ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಜಾಸ್ತಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ ಯಾರು ವ್ಯಾಲ್ಯೂಷನ್ ಯಾರು ಮಾಡ್ತಾರೋ ಅವರು, ಹೌದಲ್ವಾ. ಅಂದಾಗ ಪ್ರತಿಯೊಂದೂ ಏನಾಗಿರ್ಬೇಕು, ಮ್ಯಾಥ್ಸ್ ಇದ್ದಂಗೆ ಇರಬೇಕು. ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಈ ರೀತಿ ಚಾರ್ಟ್ಗಳನ್ನ ಬರೆದ್ಬಿಟ್ರೆ ಮಾರ್ಕ್ಸ್ ನಿಮಗೆ ಜಾಸ್ತಿ ಆಗುತ್ತೆ. ಅಂದಾಗ ನೀವು ನೆಕ್ಸ್ಟು RBI ಫಂಕ್ಷನ್ಸ್ ಆಫ್ RBI ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಏನಿದೆ ನೋಡೋಣ. ಇವತ್ತಿನ ಕ್ಲಾಸಲ್ಲಿ ಏನಾಯಿತು ಅದನ್ನು ನೀವು ನೀಟಾಗಿ ಕಲೀರಿ. ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಟಾಪಿಕ್ ಏನು ಬರ್ತದೆ ಅದನ್ನು ನೋಡೋಣ. ಥ್ಯಾಂಕ್ ಯು.